ವೀಕ್ಷಕರೇ, GBA ವಾರ್ಡ್ ವಾರ್ ವಿಶೇಷ ಕಾರ್ಯಕ್ರಮದಲ್ಲಿ ಮುಂದಿನ ವಿಧಾನಸಭಾ ಕ್ಷೇತ್ರ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ವಿಚಾರಕ್ಕೆ ಬರೋದಾದರೆ BBMP ಅವಧಿಯಲ್ಲಿದ್ದ ವಾರ್ಡ್ಗಳು ಒಟ್ಟು 8, GBA ವ್ಯಾಪ್ತಿಯಲ್ಲಿರುವ ವಾರ್ಡ್ಗಳು ಒಟ್ಟು 18. 2010 ಮತ್ತು 2015ರ BBMP ಚುನಾವಣೆ ವೇಳೆ ಇದ್ದಂಥ ಶಾಸಕ ಮುನಿರಾಜು BJP ಪಕ್ಷದಿಂದ 2015ರ BBMP ಚುನಾವಣೆಯಲ್ಲಿ 8 ವಾರ್ಡ್ಗಳಲ್ಲಿ BJP 5ರಲ್ಲಿ, ಕಾಂಗ್ರೆಸ್ 2ರಲ್ಲಿ, JDS 1ರಲ್ಲಿ ಗೆಲುವನ್ನು ದಾಖಲಿಸಿತು. 2010ರಲ್ಲಿ ನಡೆದಿದ್ದಂಥ BBMP ಚುನಾವಣೆಯಲ್ಲಿ BJP 5ರಲ್ಲಿ, JDS 1ರಲ್ಲಿ, ಕಾಂಗ್ರೆಸ್ 0 ಹಾಗೆ ಸ್ವತಂತ್ರ ಇಂಡಿಪೆಂಡೆಂಟ್ ಕೂಡ 2 ವಾರ್ಡ್ಗಳನ್ನು ಗೆದ್ದಿದ್ರು. 2023ರ ವಿಧಾನಸಭೆ ಚುನಾವಣೆ ವಿಚಾರಕ್ಕೆ ಬರೋದಾದರೆ ಮುನಿರಾಜು ಅವರು BJPಯಿಂದ 39.8% ಮತ ಪಡ್ಕೊಂಡ್ರೆ, ಮಂಜುನಾಥ್ JDSಯಿಂದ 35.7% ಮತವನ್ನು ಪಡ್ಕೊಂಡ್ರು. ನಂತರದಲ್ಲೂ ಕಾಂಗ್ರೆಸ್ ಸೇರ್ಪಡೆಯಾದರು. ಚುನಾವಣೆ ಆದಮೇಲೆ ಮಂಜಣ್ಣ ಧನಂಜಯ ಅವರು ಕಾಂಗ್ರೆಸ್ಸಿಂದ 19% ಮತವನ್ನು ಪಡ್ಕೊಂಡ್ರು. 2013ರ ವಿಧಾನಸಭಾ ಚುನಾವಣೆ ವಿಚಾರಕ್ಕೆ ಬರೋದಾದರೆ ಮುನಿರಾಜು ಅವರು BJPಯಿಂದ 30.1% ಮತ, BL ಶಂಕರ್ ಅವರು ಕಾಂಗ್ರೆಸ್ಸಿಂದ 24.44% ಮತ, ಅಂದಾನಪ್ಪ B ಅವರು JDSಯಿಂದ 22.51% ಮತವನ್ನು ಪಡ್ಕೊಂಡ್ರು. ಬೇಸಿಕಲಿ ಏನಿದೆ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರ ಈಗ ಪ್ರೆಸೆಂಟ್ BJP ಶಾಸಕರಿದ್ದರೂ ಕೂಡ JDS ಪ್ರಾಬಲ್ಯ ಇರುವಂಥ ಕ್ಷೇತ್ರ. ಏನಂತೀರಾ ಅಕ್ಷಯ್? ಖಂಡಿತ. ಜೊತೆಗೆ ಬೆಂಗಳೂರಿನಲ್ಲಿ ಹೌದು JDSಗೆ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಗೋಪಾಲಯ್ಯ ಅವರನ್ನು ಹೊರತುಪಡಿಸಿದ್ರೆ, ಹೌದು, ಲಾಸ್ಟ್ ಎಲೆಕ್ಷನ್ನಲ್ಲಿ JDSಗೆ ಬೆಂಗಳೂರಲ್ಲಿ ಒಂದು ಕಾನ್ಸ್ಟಿಟ್ಯೂನ್ಸಿ ಇದ್ದಿತ್ತು, ಅದು ದಾಸರಹಳ್ಳಿ ಮಾತ್ರ. ನಿಜ. ಅಂದರೆ 0 ಆಗಿರಲಿಲ್ಲ, ಒಂದು ನಂಬರ್ ಇತ್ತು ಬೆಂಗಳೂರಲ್ಲಿ. ಹೌದು ಹೌದು. ಸೊ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ 2010 ಮತ್ತು 2015ರ ಫಲಿತಾಂಶವನ್ನು ನಾವು ತೆಗೆದು ನೋಡಿದ್ರೆ, ದಾಸರಹಳ್ಳಿಯಲ್ಲಿ 2015ರಲ್ಲಿ ಶೆಟ್ಟಿಹಳ್ಳಿ ವಾರ್ಡು, ಇಲ್ಲಿ ಕೆ ನಾಗಭೂಷಣ್ ಅವರು ಕಾಂಗ್ರೆಸ್ನಿಂದ ಗೆದ್ದಿದ್ರು. ಮಲ್ಲಸಂದ್ರ ವಾರ್ಡ್ನಿಂದ ಲೋಕೇಶ್ ಅವರು BJPಯಿಂದ ಗೆದ್ದಿದ್ರು. ಬಾಗ್ಲುಗುಂಟೆಯಿಂದ ಕೆ ನರಸಿಂಹ BJPಯಿಂದ ಗೆದ್ದಿದ್ರು. ದಾಸರಹಳ್ಳಿಯಿಂದ ಉಮಾದೇವಿ ನಾಗರಾಜ್ BJPಯಿಂದ ಗೆದ್ದಿದ್ರು. ಚೊಕ್ಕಸಂದ್ರದಿಂದ ಸರ್ವಮಂಗಲ ನಾಗರಾಜ್ ಅವರು BJPಯಿಂದ ಗೆದ್ದಿದ್ರು. ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ, ನಮ್ಮ ಆರ್ಥಿಕತೆಯ ಬ್ಲಡ್, ಅದು ಒಂಥರ ನರ ಇದ್ದಾಗೆ, ರಕ್ತನಾಳ ಇದ್ದಾಗೆ, ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ, ಲಲಿತಾ ಇವರು ಕಾಂಗ್ರೆಸ್ನಿಂದ ಗೆದ್ದಿದ್ರು. ರಾಜಗೋಪಾಲ ನಗರ, ಇಲ್ಲಿಂದ ಪದ್ಮಾವತಿ ನರಸಿಂಹಮೂರ್ತಿ JDSನಿಂದ ಗೆದ್ದಿದ್ರು. ಹೆಗ್ಗನಹಳ್ಳಿ ವಾರ್ಡ್ನಿಂದ ಭಾಗ್ಯಮ್ಮ ಅವರು BJPಯಿಂದ ಗೆದ್ದಿದ್ರು. 2010ರಲ್ಲಿ BJP ಇಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಾಬಲ್ಯವನ್ನು ಸಾಧಿಸಿತ್ತು. JDS ಕೇವಲ 1ರಲ್ಲಿ ಗೆದ್ದಿತ್ತು. 2015ರಲ್ಲೂ ಕೂಡ JDS ಕೇವಲ 1ರಲ್ಲಿ ಗೆಲ್ತು. ಬಟ್ ಕಾಂಗ್ರೆಸ್ ಬಂತಿಲ್ಲಿ ವೆರಿ ಇಂಟ್ರೆಸ್ಟಿಂಗ್ಲಿ 2000 ಕಂಪ್ಯಾರಿಟಿವ್ಲಿ 2010 ಮತ್ತು 15ರ ಲೆಕ್ಕಾಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ 2015ರ BBMP ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ಸು 2 ವಾರ್ಡ್ಗಳನ್ನು ಗೆದ್ದುಕೊಳ್ತು, ಅಂದರೆ ಖಾತೆಯನ್ನು ತೆರೆಯಿತು. JDS 1, BJP ಉಳಿದ ವಾರ್ಡ್ಗಳಲ್ಲಿ BJP ಗೆಲ್ತು. ಫೈಟ್ ಹಂಗೆ ನೋಡಕ್ಕೆ ಹೋದ್ರೆ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ನೀವು ಹೇಳೋದಾಗಿ ಯೋಗಿಜಿ, BJP ಮತ್ತು JDSನ ನಡುವೆ ಮಾತ್ರ ಇರುವಂಥದ್ದು ಈ ವಿಧಾನಸಭಾ ಕ್ಷೇತ್ರದಲ್ಲಿ. ಹೌದು, BL ಶಂಕರ್ ಅವರು 2ನೇ ಪ್ಲೇಸಿಗೆ ಇದ್ರು ಈ ಹಿಂದಿನ ಚುನಾವಣೆಗಳಲ್ಲಿ. ಆದರೆ ಲಾಸ್ಟ್ ಎಲೆಕ್ಷನ್ ನಲ್ಲಿ 2023 ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ 3ನೇ ಪ್ಲೇಸಿಗೆ ಬಂತು, ಧನಂಜಯ ಅವರಿಗೆ ಟಿಕೆಟ್ ಕೊಟ್ಟ ಕಾರಣಕ್ಕೋಸ್ಕರ. ಬಟ್ BJP JDSನ ನಡುವೆ ಫೈಟ್ ಅಂತೂ ಅಸೆಂಬ್ಲಿ ಎಲೆಕ್ಷನ್ ನಲ್ಲಂತೂ ಸ್ಪಷ್ಟ ಕಾಣಿಸ್ತಾ ಇದೆ. ಬಟ್ BBMP ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಮತ್ತು ಇಲ್ಲಿ 18 ವಾರ್ಡ್ಗಳಾಗಿರೋದ್ರಿಂದ JDSಗೆ ಮತ್ತಷ್ಟು ಈಸಿ ಈ ಕ್ಷೇತ್ರ. ಎಲ್ಲಕ್ಕಿಂತ ಹೆಚ್ಚಾಗಿ ಕಳೆದ ಬಾರಿ ಯಲಹಂಕದಿಂದ ಸ್ಪರ್ಧಿಸಿದಂಥ JDS ಅಭ್ಯರ್ಥಿ ಮುನೇಗೌಡರು ಈ ಬಾರಿ ದಾಸರಹಳ್ಳಿಗೆ ಮೂವ್ ಆಗವ್ರೆ. 2028ರ ಚುನಾವಣೆಯಲ್ಲಿ ದಾಸರಹಳ್ಳಿಯಲ್ಲಿ ಏನಾದ್ರು ಮಾಡಬೇಕು ಅಂತ. ಯಾಕೆಂದರೆ ಮಂಜುನಾಥ್ ಅವರು JDSಗಿಂತ ಸ್ಪರ್ಧಿಸಿದ ನಂತರ ಕಾಂಗ್ರೆಸ್ಗೆ ಹೋಗ್ಬಿಟ್ರು. ಗೊತ್ತಿಲ್ಲ ಅಲ್ಲಿ ಎಷ್ಟು ದಿನ ಇರ್ತಾರೋ, ವಾಪಸ್ JDSಗೆ ಬರ್ತಾರೋ ಗೊತ್ತಿಲ್ಲ. ಆದರೆ ಮುನೇಗೌಡರು ಈ ಬಾರಿ 2028ರ ಚುನಾವಣೆಯನ್ನು ಟಾರ್ಗೆಟ್ ಇಟ್ಕೊಂಡು ಈ ಬಾರಿಯ GBA ಎಲೆಕ್ಷನನ್ನು ಮಾಡೋಕ್ಕೆ ಸಜ್ಜಾಗಿದ್ದಾರೆ. ಯಲಹಂಕದಿಂದ ದಾಸರಹಳ್ಳಿಯಲ್ಲಿ ತಮ್ಮ ಅಸ್ತಿತ್ವವನ್ನು ಕಂಡುಕೊಳ್ಳೋಕ್ಕೆ ಮನುಷ್ಯ ಭಾರಿ ಸಿಂಪಲ್ಲು, ಎಲ್ಲರ ಜೊತೆ ಬೆರೀತಾರೆ. ಅದೇನೋ ರಾಜಕಾರಣಿ ಅನ್ನೋಕ್ಕಿಂತ ಹೆಚ್ಚಾಗಿ ಜನನಾಯಕ ಅಂತಾರಲ್ಲ, ಹಂಗೆ ನುಗ್ತಾವ್ರೆ ಮುನೇಗೌಡರು. ಮುಖ್ಯವಾಗಿ ಇಲ್ಲಿ ಬರುವಂಥ 18 ವಾರ್ಡ್ ಯಾವುದು ಅಂತ ಹೇಳ್ಬಿಡ್ತೀನಿ ಅಕ್ಷಯ್ ಅವರೇ. ನಾಗಸಂದ್ರ ಸಾಮಾನ್ಯ, ಚೊಕ್ಕಸಂದ್ರ ಹಿಂದುಳಿದ ವರ್ಗ A, ನೆಲಗದರ್ನಹಳ್ಳಿ ಸಾಮಾನ್ಯ ಮಹಿಳೆ, ಪಾರ್ವತಿ ನಗರ ಸಾಮಾನ್ಯ, ರಾಜರಾಜೇಶ್ವರ ನಗರ ಸಾಮಾನ್ಯ ಮಹಿಳೆ, ಶಿವಪುರ ಪರಿಶಿಷ್ಟ ಜಾತಿ, ರಾಜಗೋಪಾಲ್ ನಗರ ಸಾಮಾನ್ಯ, ಹೆಗ್ಗನಹಳ್ಳಿ ಸಾಮಾನ್ಯ, ಶ್ರೀಗಂಧ ನಗರ ಸಾಮಾನ್ಯ ಮಹಿಳೆ, ಸುಂಕದಕಟ್ಟೆ ಸಾಮಾನ್ಯ ಮಹಿಳೆ, ಸುಂಕದಕಟ್ಟೆ ಸಾಮಾನ್ಯ ಮಹಿಳೆ. ನಂತರ ಅದು ಬೆಂಗಳೂರು ಪಶ್ಚಿಮ ಜೊತೆಯಲ್ಲಿ ಬೆಂಗಳೂರು ಉತ್ತರಕ್ಕೆ 2 ಪಾಲಿಕೆಗಳಲ್ಲಿ ಹೌದು ವಿಧಾನಸಭೆ. ಹಾಗೆ ಅಬ್ಬಿಗೆರೆ ಹಿಂದುಳಿದ ವರ್ಗ A ಮಹಿಳೆ, ಕಮ್ಮಗೊಂಡನಹಳ್ಳಿ ಸಾಮಾನ್ಯ, ಶೆಟ್ಟಿಹಳ್ಳಿ ಪರಿಶಿಷ್ಟ ಜಾತಿ ಮಹಿಳೆ, ಮಲ್ಲಸಂದ್ರ ಸಾಮಾನ್ಯ, ಬಾಗಲಗುಂಟೆ ಸಾಮಾನ್ಯ ಮಹಿಳೆ, ಮಂಜುನಾಥ್ ನಗರ ಸಾಮಾನ್ಯ
ಸಾಮಾನ್ಯ ಮಹಿಳೆ. ನೆಲೆ ಮಹದೇಶ್ವರಮ್ಮ ದೇವಸ್ಥಾನ ವಾರ್ಡ್ ಹಿಂದುಳಿದವರೆಗೆಯೇ ದಾಸರಹಳ್ಳಿ ಸಾಮಾನ್ಯ. ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆ ಜೊತೆಯಲ್ಲಿಯೇ ಬೆಂಗಳೂರು ಉತ್ತರ ಪಾಲಿಕೆಯಲ್ಲಿ ಕೂಡ ದಾಸರಹಳ್ಳಿ ವಿಭಜನೆ ಆಗಿದೆ. ಪಶ್ಚಿಮ ಅಲ್ಲ, ಉತ್ತರ. ಬೆಂಗಳೂರು ಪಶ್ಚಿಮ ಮತ್ತು ಉತ್ತರ ಎರಡೂ ವ್ಯಾಪ್ತಿಯಲ್ಲಿ 18 ವಾರ್ಡ್ಗಳು ವಿಭಾಗ ಆಗಿದೆ. ಕಾಂಗ್ರೆಸ್ ಸರ್ಕಾರ ಇದೆ, BJP ಶಾಸಕರಿದ್ದಾರೆ, ಆದರೂ JDS ಪೈಪೋಟಿ ಕೊಡುತ್ತೆ ಅನ್ನುವಂಥ ಕ್ಷೇತ್ರ. ಖಂಡಿತ. ಆಮೇಲೆ ನೀವು ಮಂಜುನಾಥ್ ಅವರ ಬಗ್ಗೆ ಹೇಳಿದ್ರಿ, JDSನ ಮಾಜಿ ಶಾಸಕರು, ಈಗ ಕಾಂಗ್ರೆಸ್ನಲ್ಲಿದ್ದಾರೆ. ಅದೇನೋ ಉತ್ಸಾಹದಿಂದ ತುಂಬಾ ಕಾಂಗ್ರೆಸ್ಸಿಗೆ ಹೋದ್ರವರು. 2023ರಲ್ಲಿ ಸೋತಾದ ಬಳಿಕ JDSಗೆ ಭವಿಷ್ಯ ಇಲ್ಲ ಎನ್ನುವಂಥ ಅರ್ಥದಲ್ಲಿ JDS ಅನ್ನ ಬಿಟ್ಟು ಕಾಂಗ್ರೆಸ್ಗೆ ಹೋದ್ರು. ಬಟ್ ಅವರ ಕೆಲವು ಇಂಟರ್ವ್ಯೂಸ್ ನೋಡಿದೆ ನಾನು. ಆ ಇಂಟರ್ವ್ಯೂಸ್ ಅಲ್ಲಿ ನೋಡಿದ್ರೆ ಅವರು ಕಾಂಗ್ರೆಸ್ ಏನೆಲ್ಲ ಬೆಂಗಳೂರಲ್ಲಿ ಈಗ ಗ್ರೇಟರ್ ಬೆಂಗಳೂರು ಮಾಡಿದ್ದು ತಪ್ಪು ಅಂತಿದ್ದಾರೆ ಅವರು. ಆಮೇಲೆ ಬೇರೆ ಬೇರೆ ಯೋಜನೆಗಳ ಬಗ್ಗೆ ಓಪನ್ ಆಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧನೇ ಮಾತಾಡ್ತಿದ್ದಾರೆ. ಕಾಂಗ್ರೆಸ್ ಅಲ್ಲಿ ಕ್ಲಾರಿಟಿ ಇಲ್ಲ ಅವರಿಗೆ. ಸೊ ಅವ್ರಿಗೂ ಕ್ಲಾರಿಟಿ ಇಲ್ಲ. ಬಹುಶಃ ಈಗ ಅವರಿಗೆ ಅಲ್ಲಿ ಭ್ರಮನಿರಸನ ಆದಂಗಿದೆ. ಕಾರಣ ಸರ್ಕಾರ ಕಾಂಗ್ರೆಸ್ ಇರೋದ್ರಿಂದ ಇಲ್ಲಿ ಸ್ಥಳೀಯ ದೊಡ್ಡ ಕಾಂಗ್ರೆಸ್ನ ನಾಯಕರು ನಾವು ಕ್ಯಾಂಡಿಡೇಟ್ ಆಗಿರ್ಬೇಕಾಗಿರುವಂತ ಜಾಗದಲ್ಲಿ ಇವ್ರು ಬರ್ತಾ ಇದಾರೆ ಅನ್ನೋ ಕಾರಣಕ್ಕೋಸ್ಕರ ಅದು ಬೇರೆ ರೀತಿಯಾದಂತ ಸಂಘರ್ಷವನ್ನು ಉಂಟು ಮಾಡಿರಬಹುದು. ಸೊ ಮೇ ಬಿ ಮಂಜುನಾಥ್ ಅವರು JDSಗೆ ಮತ್ತೆ ವಾಪಸ್ ಬಂದ್ರು ಅಚ್ಚರಿ ಏನಿಲ್ಲ. ಇದು ಒಂದು ರೀತಿ ನುಂಗ್ಲಾರ ತುಪ್ಪ, ಬಿಸಿ ತುಪ್ಪ ಬಾಯಲ್ಲಿ ಇಟ್ಕೊಂಡಾಗ ಮುನೇಗೌಡರಿಗೆ. ಯಾಕಂದ್ರೆ ಇಲ್ಲಿ ದಾಸರಹಳ್ಳಿ ಏನು ಬಂದಾಗ ಮಂಜುನಾಥ್ ಫಸ್ಟ್ ಆಪ್ಷನ್, ಮುನೇಗೌಡರ ಆಪ್ಷನ್ ಅಂದರೆ ನಾನು ಹೇಳಕ್ಕೆ ಹೋಗಲ್ಲ, ಜನ ಡಿಸೈಡ್ ಮಾಡ್ತಾರೆ, ಪಾರ್ಟಿ ಡಿಸೈಡ್ ಮಾಡುತ್ತೆ. ಏನೇ ಆಗಿರಲಿ ವೀಕ್ಷಕರೇ, ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಮತದಾರ ನೀವಾಗಿದ್ದಲ್ಲಿ ನಿಮ್ಮಲ್ಲಿ ಬರುವಂಥ 18 ವಾರ್ಡ್ಗಳಲ್ಲಿ ಯಾವ ಪಕ್ಷ ಅಥವಾ ಯಾವ ವ್ಯಕ್ತಿ ಹೆಚ್ಚು ವಾರ್ಡ್ಗಳನ್ನು ಗೆಲ್ತಾರೆ ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.